ನಮ್ಮ ಜೊತೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಲ್ಲಿ. ಸತೀಶ್ ಅವರೀಗ ಸಹಜವಾಗಿ ಈಗ ತಾನೇ ದೊಡ್ಡ ಚರ್ಚೆ ನಡೀತಾ ಇದೆ. ಬಹುಶಃ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗಿ ನಡೀತಾ ಇದೆ. ಇವತ್ತು ಆ ಎಲ್ಲ ಗೊಂದಲಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆಯಾ? ಒಂದೇ ಒಂದು ಪ್ರಶ್ನೆ ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಉತ್ತರ ಅಂದರೆ ಈ ನಾಯಕತ್ವ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತಾ ಅಂತ. ಆಗ್ಬೋದು, ಎಲ್ಲರದ್ದು ಆಸೆ ಅದೇ ಇದೆ. ನಮ್ಮ ಪಾರ್ಟಿ ವರ್ಕರು, ಗೌರ್ಮೆಂಟು 6 ತಿಂಗಳಿಂದ ಗೊಂದಲ ಇದೆ ನಮ್ಮ ಪಕ್ಷದಲ್ಲಿ. ನಾವು ಸಾಕಷ್ಟು ಸರಿ ಹೇಳಿದ್ದೀವಿ, ಭಾಳ ಜನ ಮುಖಂಡರು ಹೇಳಿದ್ದಾರೆ. ಸೊ ಬಹುಶಃ ಪ್ರಾರಂಭ ಆಗಿದೆ, ಇವತ್ತು ಮುಗಿತು ಗೊತ್ತಿಲ್ಲ, ಆದರೂ ಕೂಡ ಒಂದು ಪ್ರಾರಂಭ ಆಗಿದೆ ಚರ್ಚೆ. ಇವತ್ತು ಮುಗಿಬೋದು, ನಾಳೆ ಮುಗಿಬೋದು, ನಾಡ್ದು ಮುಗಿಬೋದು, ಆದರೆ ಒಟ್ಟಾರೆ ಬೇಗ ಮುಗಿತೇವೆ ಒಂದು ಆಸೆ ಇದೆ ನಮಗೆ. ಸರ್, ನೀವು ಕೂಡ ದೆಹಲಿಗೆ ಬಂದಿದ್ದೀರಿ. ಪಕ್ಷದ ಬುಲಾವ್ ಮೇರೆಗೆ ಬಂದಿರೋದು ಅಥವಾ ಮುಖ್ಯಮಂತ್ರಿಗಳ ಬುಲಾವ್ ಮೇರೆಗೆ ಬಂದಿರೋದಾ? ತಮ್ಮ ರಾಜಕಾರಣ ಯಾವ ರೀತಿ ಸಾಗ್ತಾರೆ ಸರ್? ಯಾಕೆಂದರೆ ನಿಮ್ಮ ರಾಜಕಾರಣದ ಹತ್ರ ಕೂಡ ಎಲ್ಲರ ಚಿತ್ತ ಇದೆ. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬರ್ತಾ ಇದೆ, ನಿಮಗೂ ಕೂಡ ನಿರೀಕ್ಷೆ ಇದೆ. ನೀವು ಇಲ್ಲಿ ಬರೋದಕ್ಕೆ ಹೈಕಮಾಂಡ್ ಏನಾದ್ರು ಕರೆ ಮಾಡಿದ್ರು ಸರ್? ಇಲ್ಲ, ಹೈಕಮಾಂಡ್ ಯಾವುದು ಕರೆ ಮಾಡಿಲ್ಲ. ಯಾವ ಮುಖ್ಯಮಂತ್ರಿ ಜೊತೆ ಬಂದಿವಿ ಅಷ್ಟೇ. ಹೈಕಮಾಂಡ್ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ರೆ ಸರ್, ಏನು ಸಲಹೆ ಕೊಟ್ರಿ ಆಗು ಹೋಗುಗಳ ಬಗ್ಗೆ? ಸಲಹೆ ಏನು ಕೊಟ್ಟಿಲ್ಲ, ನೋಡೋದು ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ. ಯಾವ ಚರ್ಚೆ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಆಫೀಸಲ್ಲಿ ಗೊತ್ತಿಲ್ಲ. ಅದಾದ್ಮೇಲೆ ನೋಡೋಣ, ಮಧ್ಯಾಹ್ನ ಚರ್ಚೆ ಆಗುತ್ತೆ. ಏನು ಹೇಳಿದ್ರು ಅವರು, ಅದಕ್ಕೆ ಏನು ಹೇಳ್ಬೇಕಂತ ಕಾದು ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಲ್ಲಿ. ಸತೀಶ್ ಅವರೀಗ ಸಹಜವಾಗಿ ಈಗ ತಾನೇ ದೊಡ್ಡ ಚರ್ಚೆ ನಡೀತಾ ಇದೆ. ಬಹುಶಃ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗಿ ನಡೀತಾ ಇದೆ. ಇವತ್ತು ಆ ಎಲ್ಲ ಗೊಂದಲಕ್ಕೆ ತೆರೆ ಬೀಳುವಂಥ ಸಾಧ್ಯತೆ ಇದೆಯಾ? ಒಂದೇ ಒಂದು ಪ್ರಶ್ನೆ ಜನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಉತ್ತರ ಅಂದರೆ ಈ ನಾಯಕತ್ವ ಗೊಂದಲಕ್ಕೆ ಇವತ್ತು ತೆರೆ ಬೀಳುತ್ತಾ ಅಂತ. ಆಗ್ಬೋದು, ಎಲ್ಲರದ್ದು ಆಸೆ ಅದೇ ಇದೆ. ನಮ್ಮ ಪಾರ್ಟಿ ವರ್ಕರು, ಗೌರ್ಮೆಂಟು 6 ತಿಂಗಳಿಂದ ಗೊಂದಲ ಇದೆ ನಮ್ಮ ಪಕ್ಷದಲ್ಲಿ. ನಾವು ಸಾಕಷ್ಟು ಸರಿ ಹೇಳಿದ್ದೀವಿ, ಭಾಳ ಜನ ಮುಖಂಡರು ಹೇಳಿದ್ದಾರೆ. ಸೊ ಬಹುಶಃ ಪ್ರಾರಂಭ ಆಗಿದೆ, ಇವತ್ತು ಮುಗಿತು ಗೊತ್ತಿಲ್ಲ, ಆದರೂ ಕೂಡ ಒಂದು ಪ್ರಾರಂಭ ಆಗಿದೆ ಚರ್ಚೆ. ಇವತ್ತು ಮುಗಿಬೋದು, ನಾಳೆ ಮುಗಿಬೋದು, ನಾಡ್ದು ಮುಗಿಬೋದು, ಆದರೆ ಒಟ್ಟಾರೆ ಬೇಗ ಮುಗಿತೇವೆ ಒಂದು ಆಸೆ ಇದೆ ನಮಗೆ. ಸರ್, ನೀವು ಕೂಡ ದೆಹಲಿಗೆ ಬಂದಿದ್ದೀರಿ. ಪಕ್ಷದ ಬುಲಾವ್ ಮೇರೆಗೆ ಬಂದಿರೋದು ಅಥವಾ ಮುಖ್ಯಮಂತ್ರಿಗಳ ಬುಲಾವ್ ಮೇರೆಗೆ ಬಂದಿರೋದಾ? ತಮ್ಮ ರಾಜಕಾರಣ ಯಾವ ರೀತಿ ಸಾಗ್ತಾರೆ ಸರ್? ಯಾಕೆಂದರೆ ನಿಮ್ಮ ರಾಜಕಾರಣದ ಹತ್ರ ಕೂಡ ಎಲ್ಲರ ಚಿತ್ತ ಇದೆ. ಯಾಕೆಂದರೆ KPCC ಅಧ್ಯಕ್ಷ ಸ್ಥಾನದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬರ್ತಾ ಇದೆ, ನಿಮಗೂ ಕೂಡ ನಿರೀಕ್ಷೆ ಇದೆ. ನೀವು ಇಲ್ಲಿ ಬರೋದಕ್ಕೆ ಹೈಕಮಾಂಡ್ ಏನಾದ್ರು ಕರೆ ಮಾಡಿದ್ರು ಸರ್? ಇಲ್ಲ, ಹೈಕಮಾಂಡ್ ಯಾವುದು ಕರೆ ಮಾಡಿಲ್ಲ. ಯಾವ ಮುಖ್ಯಮಂತ್ರಿ ಜೊತೆ ಬಂದಿವಿ ಅಷ್ಟೇ. ಹೈಕಮಾಂಡ್ ಯಾವುದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿದ್ರೆ ಸರ್, ಏನು ಸಲಹೆ ಕೊಟ್ರಿ ಆಗು ಹೋಗುಗಳ ಬಗ್ಗೆ? ಸಲಹೆ ಏನು ಕೊಟ್ಟಿಲ್ಲ, ನೋಡೋದು ಇನ್ನೂ ಚರ್ಚೆ ಪ್ರಾರಂಭ ಆಗಿಲ್ಲ. ಯಾವ ಚರ್ಚೆ ಪ್ರಾರಂಭ ಆಗ್ತದೆ ಕಾಂಗ್ರೆಸ್ ಆಫೀಸಲ್ಲಿ ಗೊತ್ತಿಲ್ಲ. ಅದಾದ್ಮೇಲೆ ನೋಡೋಣ, ಮಧ್ಯಾಹ್ನ ಚರ್ಚೆ ಆಗುತ್ತೆ. ಏನು ಹೇಳಿದ್ರು ಅವರು, ಅದಕ್ಕೆ ಏನು ಹೇಳ್ಬೇಕಂತ ಕಾದು ನೋಡೋಣ.